ಪರಂಗಿಪೇಟೆಯ ಕಿದೆಬೆಟ್ಟು ನಿವಾಸಿ ಪಿಯುಸಿ ವಿದ್ಯಾರ್ಥಿ ದಿಗಂತ್ ಫೆಬ್ರವರಿ 24ರಿಂದ ನಾಪತ್ತೆಯಾಗಿದ್ದು, ಈ ಪ್ರಕರಣವನ್ನು ಪೊಲೀಸರು ಗಂಭೀರವಾಗಿ ಪರಿಗಣಿಸುತ್ತಿಲ್ಲವೆಂದು ಆರೋಪಿಸಿ ಸಾರ್ವಜನಿಕರು ಪೊಲೀಸ್ ಔಟ್ಪೋಸ್ಟ್ಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ. ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ಜನತೆ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ಈ ಭಾಗದಲ್ಲಿ ಗಾಂಜಾ ವ್ಯಸನಿಗಳ ಅಟ್ಟಹಾಸ ಹೆಚ್ಚಿದ ಕಾರಣ ಪೊಲೀಸರ ತಕ್ಷಣದ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಅಡಿಷನಲ್ ಎಸ್ಪಿ ರಾಜೇಂದ್ರ ಶೀಘ್ರ ತನಿಖೆ ಮಾಡುವ ಭರವಸೆ ನೀಡಿದರೂ ಶನಿವಾರದೊಳಗೆ ದಿಗಂತ್ ಪತ್ತೆಯಾಗದಿದ್ದರೆ ಪರಂಗಿಪೇಟೆ ಬಂದ್ ಮಾಡುವ ಎಚ್ಚರಿಕೆ ಹಿಂದೂ ಸಂಘಟನೆಗಳು ನೀಡಿವೆ. ಹುಡುಗ ಇವರಿಗೆ 38 ಗಂಟೆ ಒಂದು ಕಾಣೆ ಆಯಿತು. ನಮಗೆ ಅದರ ಬಗ್ಗೆ ಮನೆಯವರಿಗಾಗಿ ನಮಗೆ ಅದ್ರ ಮಾಹಿತಿ ಇಲ್ಲ. ಆ ಪ್ರಕಾರವಾಗಿ ಅವ ನಮ್ಮ ಇಲ್ಲಿ ಗ್ರಾಮದ ಒಬ್ಬ ಒಳ್ಳೆ ಹುಡುಗ, ಅವನಿಗೆ ಯಾವುದೇ ರೀತಿಯಾದ ಬೇರೆ ಯಾವುದೇ ವಿಷಯ ಇರಲಿಲ್ಲ. ಆದರೆ 24 ಗಂಟೆ, ಈಗ 38, ನನಗೆ ಸಂಜೆ ಆದರೆ 48 ಗಂಟೆ ಆಗುತ್ತೆ. ನಮಗೆ ಯಾವ ರೀತಿ ಇಲ್ಲ. ನಮಗೆ ಅವ ಒಳ್ಳೆ ಹುಡುಗ, ಆ ಹುಡುಗನನ್ನು ನೀವು ಹುಡುಕಿ ಕೊಡಬೇಕು. ಇಲ್ಲದಿದ್ದರೆ ಅವನಿಗೆ ಏನಾಗಿದ್ರೆ ಆಘಾತ ಆಗಿದೆಯಾ, ಏನಾದರೂ ಆಗಿದೆ ಅಂತ ಹೇಳಿದ್ರೆ ಅದನ್ನು ನೀವು ನಮಗೆ ತಿಳಿಸ್ಕೊಡ್ಬೇಕು. ಅದೇ ರೀತಿ ನಾವು ಒಂದು ಸಾರಿ ಜಸ್ಟ್ ಎಲ್ಲ ಸೇರಿ ನಮ್ಮ ಹುಡುಗ ಇಲ್ಲ ಅಂತ ಹೇಳುವ ವಿಷಯವನ್ನು ನಿಮಗೆ ಮುಟ್ಟಿಸಬೇಕಂತ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾವೊಂದು ಊರಿನವರು ಸೇರಿ ನಿಮಗೆ ಮನವಿ ಕೊಡಬೇಕಂತೇಳಿ ಬಂದಾಗ ಕೂಡ OPಯಲ್ಲಿ ಒಂದು 25 ನಿಮಿಷ ಆಯಿತು, ಒಂದು ಪೊಲೀಸ್ ಕೂಡ ಇರಲಿಲ್ಲ. ನಾವು ನಮಗೆ ಇಲ್ಲಿ ರಕ್ಷಣೆ ಕೊಡಬೇಕು. OPಯಲ್ಲಿ ಯಾವತ್ತೂ ಕೂಡ ಇದೇ ಅವಸ್ಥೆ. ನಾವು ಅಂದ್ರೆ ನಿಮ್ಮ ಹತ್ರ ವಿನಂತಿ ಮಾಡೋದಿಷ್ಟೇ, ನಮಗೆ ಆ ಹುಡುಗನ ಬಗ್ಗೆ ನಿಮ್ಗೆ ಈಗ ಏನ್ ಮಾಹಿತಿ ಉಂಟು ಅದನ್ನು ನೀವು ನಮಗೆ ಸಾರ್ವಜನಿಕರಿಗೆ ಈಗ ಕೊಡುವಂತ ಇದ್ರೆ. ಇಲ್ಲದಿದ್ರೆ ಕಳೆದ 1.5 ದಿನ ಆಗ್ತಾ ಬಂತು, ಕಂಪ್ಲೇಂಟ್ ಕೊಟ್ಟಿದ್ರೆ ಯಾವ ಆಕ್ಷನ್ಗಳು ಆದ ಬಗ್ಗೆ ಯಾರಿಗೂ ಮಾಹಿತಿಗಳಿಲ್ಲ. ನೀವು ಡಿಪಾರ್ಟ್ಮೆಂಟ್ ಸಸ್ಪೆನ್ಸ್ ಕೆಲಸ ಮಾಡಿರ್ಬೋದು, ಅದು ಬೇರೆ ವಿಷಯ. ಆದ್ರೆ ಒಂದು ಫೂಟೇಜ್ ಕಲೆಕ್ಟ್ ಮಾಡಿದ ಬಗ್ಗೆ ಆಗಲಿ, ಅವರ ತಂದೆ ತಾಯಿಗೆ ಸಾಂತ್ವನ ಹೇಳುವಂತದ್ದಾಗ್ಲಿ ಯಾವುದೂ ಆಗ್ಲಿಲ್ಲ. ಆ ಮನೆಯ ನೋವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಆ ಹುಡುಗ ಯಾವುದೇ ರೀತಿ ಇದು ಓಡಿ ಹೋಗುವಂತ ಹುಡುಗ ಅಲ್ಲ, ಅವನು ನಾಪತ್ತೆ ಆಗಿರುವಂತದ್ದು ಒಂದು ಉಲ್ಲೇಖಿತ ಕಂಪ್ಲೇಂಟ್ ಆಗಿದೆ. ಆದರೆ ಯಾಕೆ ಇದನ್ನು ಆಕ್ಷನ್ ತಗೊಳ್ತಾ ಇಲ್ಲ? ಒಂದು ಸಾಮಾನ್ಯವಾದ ಒಂದು ಯಾವುದು ಫ್ಲೆಕ್ಸ್ ಹಾರಿದ ಕೂಡಲೇ 16 ಜನ ಪೊಲೀಸ್ ದೌಡಾಯಿಸ್ತಾರೆ. ಇಲ್ಲಿ ಎಷ್ಟು ಜನ ನೋವು ಅನುಭವಿಸ್ತಾ ಇದ್ದಾರೆ ಆ ಮನೆಯವರು, ಎಷ್ಟು ಜನ ಕಾರ್ಯಕರ್ತರು. ಒಬ್ಬರ ನಾಪತ್ತೆಗೆ ಅವನು ಹೆಣವಾಗಿದ್ದಾನೋ ಜೀವಂತ ಇದ್ದಾನೋ ಇದರ ಬಗ್ಗೆ ಏನು ಆಕ್ಷನ್ ಆಗಿದೆ ತಾವು ದಯವಿಟ್ಟು ಹೇಳಿ, ಇಷ್ಟು ಜನರಿಗೆ ಹೇಳಿ. ನಾವು ಇವ್ರನ್ನು ನಿಲ್ಲಿಸುವಂತ ಪರಿಸ್ಥಿತಿ ಗಂಭೀರ ಸಂಗತಿ. ಯಾಕಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿಯ ಜೀವಕ್ಕೆ ಬೆಲೆ ಇಲ್ಲ ಅಂತ ಪರಿಸ್ಥಿತಿ ಬಂದು ಬಿಟ್ರೆ ಏನರ್ಥ ಇದು? ಇಲ್ಲಿ ಇಷ್ಟೊತ್ತಾಯ್ತು, ನಾವು 3/4 ಗಂಟೆ ಆಯ್ತು ನಾವಿಲ್ಲಿ ಕಾಯುದು. ಒಬ್ಬ ಪೊಲೀಸ್ ಅಧಿಕಾರಿಗಳಲ್ಲಿ ಇಲ್ಲಿ ಕಟ್ಟಡ ಯಾಕಿರುದು? ಒಬ್ಬ ಆದ್ರೂ ಇರ್ಬೇಕಲ್ಲ. ಒಂದು ಇನ್ಫಾರ್ಮೇಶನ್ ಒಬ್ರು ಹೆಣ ಆದ್ರಿ ಅಂದ್ಕೊಳ್ಳಿ, ಏನ್ ಮಾಡ್ತೀರಾ ನೀವು? ನಮಗೆ ನೋವಿನ ವಿಚಾರ ತಾನೆ. ನಾವು ಡಿಪಾರ್ಟ್ಮೆಂಟ್ ಜಗಳ ಮಾಡ್ಲಿಕ್ಕೆ ಬಂದದ್ದಲ್ಲ, ನೀವು ಅರ್ಥ ಮಾಡಿಕೊಳ್ಬೇಕು ಇದನ್ನ. ಇಲ್ಲಿ ಒಬ್ಬ ಏನಾದ್ರು ಆಕ್ಸಿಡೆಂಟ್ ಆದ್ರೆ ಯಾರೊಬ್ಬರು ಬಂದು ಎತ್ಕೊಂಡು ಹೋಗುದಲ್ಲ, ಇಲ್ಲಿ ಒಬ್ಬ ಪೊಲೀಸ್ ಕಾಯ್ಬೇಕಲ್ಲ ನೀವು. ಇಲ್ಲದ್ರೆ ಸರ್ಕಾರಕ್ಕೆ ಬರೀರಿ ಆಗೋದಿಲ್ಲ, ನಮಗೆ ಇದನ್ನು ಬಂದ್ ಮಾಡ್ತೀವಿ ನಾವು ಅಂತ ಅದನ್ನಾದ್ರೂ ಹೇಳಿ. ಅದಕ್ಕೆ ಸಾರ್ವಜನಿಕರನ್ನು ಬೇರೆ ಯೋಚನೆ ಮಾಡೋಣ. ನೀವು ನಿಮ್ಮ ಕರ್ತವ್ಯ, ನೀವು ನಮ್ಮನ್ನು ರಕ್ಷಣೆ ಮಾಡ್ತೀರಿ ಅಂತ ನಿಮ್ಮನ್ನು ಕಾದ್ರೆ ಇಲ್ಲಿ ಮನುಷ್ಯನೇ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಆದ್ರೆ, ಆ ಹುಡುಗನಿಗೆ ಇದಾಗಿದೆ ನಾಪತ್ತಾಗಿದೆ ಹೇಳಿದ್ರೆ 2 ಜನ ಬೀಟ್ ಪೊಲೀಸರು ಬಂದು ಜಾಗ ನೋಡಿ ಹೋಗಿದ್ದಾರೆ ಅಂತ ಹೇಳ್ತಾರೆ. ಯಾರೊಬ್ಬ ಪೊಲೀಸ್ ಅಧಿಕಾರಿ ಬಂದವರು ಜೀಪಿಂದ ಹಿಡಿಯಿಲ್ಲ ಅಂತ ಹೇಳ್ತಾರೆ. ಜನಗಳು ಏನ್ ಅರ್ಥ ಇದು? ಮತ್ತೊಂದು ಪೊಲೀಸ್ ಇಲಾಖೆಯವರು ಹೇಳ್ತಾರೆ ಅಂತ ಆ ಮೆಟ್ಟು ಅಲ್ಲೇ ಇತ್ತು, ಆ ಮೊಬೈಲ್ ಅಲ್ಲಿ ಇದಿತ್ತು, ಅದು ಅವನನ್ನು ಯಾರು ಎಲ್ದುಕೊಂಡು ಹೋದದಲ್ಲ. ಅದಾಗಿದ್ರೆ ಯಾರು ಕೊಂಡಾಗಿ ಗೊತ್ತಿದ್ರೆ ಹೇಳಿ ನಮ್ಗೆ, ಏನು ಗೊತ್ತಿದೆ ಅಂತ. 24 hours ಗೋಲ್ಡನ್ ಅವರ್ಸ್ ಅಲ್ಲಿ ಕ್ಯಾಲೆಸ್ ಮಾಡಿದ್ರೆ ಅದರ ಫಲಿತಾಂಶ ಖಂಡಿತ ಎಲ್ಲ ನಿಮ್ಗೆ ಗೊತ್ತಿರ್ಬೋದು. ಸೌಜನ್ಯ ಪ್ರಕಾರ ಇವತ್ತು ಯಾವ ಹೇಳುದು ನಾವು 24 hours ಗೋಲ್ಡನ್ ಅವರ್ಸ್ ಅಲ್ಲಿ ನೋಡಿ ಎಲ್ಲೆಲ್ಲಿತ್ತು ಮೊಬೈಲ್ ಡಿಸ್ಪ್ಲೇ ಹೊಡಿಲಿಲ್ಲ ಅಂತ ಒಬ್ರು ಪೊಲೀಸ್ ಅಧಿಕಾರಿ ಹೇಳ್ತಾರೆ. ಅರ್ಥ ಉಂಟು ಇದಕ್ಕೆ? ಅವನೇನು ಒಡೆದು ಇಡಬೇಕು ಮೊಬೈಲ್ ಅನ್ನು. ಮೊಬೈಲ್ ನಾನು ಬಿಸಾಡ್ತೇನೆ, ಮೊಬೈಲ್ ಡಿಸ್ಪ್ಲೇ ಹೊಡಿಯಲ್ಲ, ಗಟ್ಟಿದೆ ಮೊಬೈಲ್. ಏನ್ ಅರ್ಥ ಇದೆ ಇದು? ಅದು ಸ್ಟೇಟ್ಮೆಂಟ್. ಇಷ್ಟು ಜನ ಹಿಂದೂಗಳಿಗೆ ಒಬ್ಬ ಹುಡುಗನಿಗೆ ನಾಪತ್ತೆ ಆದಾಗ ಅವನ ಮೇಲೆ ಅವನ ಜೀವಕ್ಕೆ ರಕ್ಷಣೆ ಇಲ್ಲ, ಅವನ ಬಗ್ಗೆ ತನಿಖೆ ಇಲ್ಲ, ಅದರ ಬಗ್ಗೆ ಕ್ರಮ ಇಲ್ಲ, ಏನ್ ಅರ್ಥ ಅಂತ. ಮತ್ತೆ ಜನಗಳು ಆಕ್ರಮಣಗೊಂಡಿದ್ದಾರೆ ಅಂತ ನೀವು ತಪ್ಪು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದಕ್ಕಿಂತ 3 ಬಾಲ್ ಆಗ್ತಿತ್ತು. ನಾವು ಇದನ್ನು ಕಂಟ್ರೋಲ್ ಮಾಡ್ತಾ ಇರೋದು. ಅಲ್ಲ, ನಾವು ಎಷ್ಟು ಜಾಗ್ರತೆ ಮಾಡಬೇಕು ನಾವು. ನಮಗೆ ನೀವು ಹೇಳ್ತೀರಾ? ನೀವು ಹೇಳಿ ಅವರು ಮಾತಾಡ್ತಾರೆ. ಎಲ್ಲರೂ ಆಗಿದೆ.
ಅದ್ರ ಬಗ್ಗೆ ನಮಗೆ ಬಹಳಷ್ಟು ಮನವಿ ಬರ್ದುಕೊಂಡು ಹಣ ಹೆಂಗಲು ಇಂಥ ಜನ ಎಲ್ಲರೂ ಹೆಂಗಲೆ ಒಂದು ಪೊಲೀಸ್ ವ್ಯವಸ್ಥೆ ಪೊಲೀಸ್ ಇದ್ದೀನಿ ನಮ್ಗೆ ಪೊಲೀಸ್ ಇದ್ದೇವೆ ಮನವಿ ಬರಬೇಕು ಹುಡುಗಿ 30 ಎನ್ನ ಗಂಟೆ ನಿಂತೆ ಧಿಕ್ಕಾರ ಧಿಕ್ಕಾರ ಒಂದು ಎಂಕ್ವೈರಿ ಮಾಡ್ಕೊಡೋದು ಶೈನ ಬಗ್ಗೆ ఆయన ಚಪ್ಪಲ್ ಒಳಿತಿಲ್ಲ ಮೊಬೈಲ್ ಅಂತ ಮಾತಾಡಿ ಬಂದಿದೆ ಡಿಪಾರ್ಟ್ಮೆಂಟ್ ಎಲ್ಲ ಸೀರಿಯಸ್ ಸೈಲೆಂಟ್ ಆಗ್ಬೇಕು ಎರಡು ಪೀಸ್ ಅರ್ಥ ಆಗುದಿಲ್ಲ ಜನಗಳಿಗೆ ಸೀರಿಯಸ್ನೆಸ್ ಅರ್ಥ ಆಗ್ತಿದ್ದಾವೆ ಜೀವಕ್ಕೆ ಬೆಲೆ ಇದ್ದ ಅವಳಿಗೆ ದುಃಖ ನಕ್ಕದಕ್ಕೆ ಸೇರಿದ್ದೀರಾ ಪೊಲೀಸ್ ಆಗಿ ಕೂಡ ಬಂದು ಇದೊಂದು BSF ಗೊತ್ತಿಲ್ಲ ఉంటుంది మనోడు దాయమంటుంది అది బోడి దాయమంటుంది ಮೂಲು ನಮ್ಮನ್ನ 2 ವೀಲರ್ ಮುಕ್ಕಲೆ ಬಂತಾರೆ ಮೂಜಿ ಮುಂಚೆ ಎಲ್ಮಡಿ ಜನ ಹೋಗ್ತಾರೆ ಮನೆ ಪೂಜೆ ಎಲ್ಲ ಕಂಡಿದ್ರೆ ಹತ್ತಿರ ಗೊತ್ತಾಡೋದು ನಮ್ಮ ಬಂದಿಗೆ ನಮಗೆ ದಾಯ ಶನಿವಾರ ಸರ್ ಅದು ಅಮೆಮಾರ್ ಪರಿಸರದಲ್ಲಿ ಈ ಗಾಂಜಾ ನವಸಾಗನ ಇದೆಲ್ಲ ಜಾಸ್ತಿ ಇದೆ. ಮತ್ತೆ ದಿನೇಶ್ ಅಂತ ಒಬ್ಬರು ಕಡಿದ್ರು ಯಾಕೆಂದ್ರೆ ಅವ್ರು ಸುದ್ದಿ ಕೊಡ್ತಾರೆ ಅವ್ರಿಗೆ ಕಡಿದು ಹೋಗಿ ಅರ್ಥ ಉಂಟಾ ಇದೇ ಊರಲ್ಲಿ ಆಗಿರೋದು ಅಂತ ಊರಿದು ಬೆಂಕಿಗೆ ಮಧ್ಯದಲ್ಲಿ ಇದ್ದಾರೆ ಇಷ್ಟು ಜನ ಅರ್ಥ ಇಲ್ಲ ಅವ್ರು ಬಂದು ಹೇಳ್ಕೊಂಡು ನೋಡಿ ನಮ್ಮ ಮಕ್ಕಳಿಗೆ ರೋಡಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಅಲ್ಲಿ ಅಲ್ಲೆಲ್ಲ ಮಾಡ್ತಾ ಇದ್ದಾರೆ ಅದನ್ನು ನಿಲ್ಲಿಸೋರು ಯಾರಿಲ್ಲ ಯಾರಿಗೆ ಹೇಳಿದ್ರೆ ಸಹ ಅದನ್ನು ಏನು ಆಕ್ಷನ್ ತಗೊಳ್ಳುದಿಲ್ಲ ನಾಳೆ ಸಂಜೆ ನಮ್ಗೆ ಕಡೆ ಜನ ಬಂದಿರುತ್ತೆ ಸರಿ ಮಾಡಿ ಎಲ್ಲ